ನೋಡಿ ಇವಾಗ ನಾವು ತಿರ್ಗಾ ನಮ್ಮ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮಿಷಿನ್ ಮನೆಗೆ ನಮ್ಮಮ್ಮ ಎಲ್ಲೋ ನಿನ್ನೆ ಕಾಯಿ ಎತ್ತಾಕ್ಬೇಕಾದ್ರೆ ಎಲ್ಲೋ ಕಳ್ದಾಕ್ಬಿಟ್ಟಿದ್ದಾರೆ. ಅದಕ್ಕೆ ತಿರ್ಗಾ ನಾವು ಹೋಗ್ತಾ ಇದ್ದೀವಿ ಹೊಲ್ದ ಹತ್ರ. ಇವಾಗ ಮನೇಲಿ ಇನ್ನೊಂದು ಸ್ಪೇರ್ ಕೀ ಇತ್ತು, ಇವಾಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಹುಡ್ಕೊಂಬರಕ್ಕೆ ಹಂಗೆ ಹೋಗ್ತಾ ಇದ್ದೀವಿ. ನೋಡಿ ನಾವು ಇವಾಗ ಬಂದ್ವಿ ಹೊಲ್ದ ಹತ್ರ. ನೋಡಿ ಕರೆಂಟ್ದು ಟೈಮಿಂಗ್ಸು ಒಂದು ದಿವಸ ಬೆಳಗ್ಗೆ ಕೊಡ್ತಾರೆ, ಒಂದೊಂದು ದಿವಸ ಸಂಜೆ ಕೊಡ್ತಾರೆ, ಆ ಥರ ಟೈಮಿಂಗ್ಸ್ ಇರುತ್ತೆ. ನೋಡಿ ಇವಾಗ ನೀರು ಬಿಟ್ಟಿದ್ದಾರೆ, ನೋಡಿ ನೀರು ತಿರುಗಿಸಿದ್ದೀವಿ, ನೀರು ಹೋಗ್ತಾ ಇದೆ. ನೋಡಿ ನಾವು ಹಂಗೆ ಕೀ ಹುಡ್ಕೋಣ ಅಂತ ಬಂದ್ವಿ. ನೋಡಿ ನಮ್ಮ ಅಮ್ಮ ಹೋಗ್ತಾಯಿದ್ದಾರೆ ಮಿಷಿನ್ ಮನೆ ಹತ್ರ ಕೀ ಹುಡ್ಕೋಕ್ಕೆ. ನೋಡಿ ಇದೆ ನಮ್ಮ ತೋಟ, ಫುಲ್ಲು ತೆಂಗಿದೆ ಮತ್ತು ಅಡಿಕೆ ಇದೆ, ಮತ್ತು ನೋಡಿ ಬಾಳೆ ಗುತ್ತೋಟನೂ ಇದೆ. ನೋಡಿ ಅಲ್ಲಿದೆ, ನೋಡಿ ಬಾಳೆಗೊನೆ ಅಲ್ಲಿದೆ, ನೋಡಿ ಅಲ್ಲಿ ಎಷ್ಟು ದೊಡ್ಡಗಿದೆ ನೋಡಿ ಅಲ್ಲಿ. ನೋಡಿ ಇದೇ ನಮ್ಮದು ಮಿಷಿನ್ ಮನೆ, ಇದಕ್ಕಿಂತ ಕಲ್ಲೋಗಿರೋದು. ಇದು ನಾವು ಹೊಲ ಕುಯ್ದಾದ್ಮೇಲೆ ಕಣ ಮಾಡ್ತೀವಲ್ಲ, ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡೋಕ್ಕೆ, ಆ ಕಣ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಫುಲ್ಲು ಲೆವೆಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೋಡಿ ಕಲ್ಲಿಂದು, ನೋಡಿ ನಮ್ಮ ಮನೇಲಿ ಇನ್ನೂ ಇದೆ. ನೋಡಿ ರೋಣ್ಗಳು ಯೂಸ್ ಮಾಡಬೇಕಂದ್ರೆ ನಮಗೆ 2 ದನ ಬೇಕು. ನೋಡಿ ಫಸ್ಟ್ ಎಲ್ಲ ಬರೀ ದನಗಳು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ರು. ನೋಡಿ ಇವಾಗ ದನಗಳು ಯೂಸ್ ಮಾಡ್ಕೊಂಡು ಯಾರೂ ಮಾಡಲ್ಲ. ಇವಾಗೆಲ್ಲ ಟ್ಯಾಕ್ಟ್ರ್ ಬಂದುಬಿಟ್ಟಿದೆ, ನಾವು ಟ್ಯಾಕ್ಟ್ರ್ ಯೂಸ್ ಮಾಡೋದು. ಅದಕ್ಕೆ ಇದನ್ನು ಸೈಡಲ್ಲಿ ಹಾಕಿದ್ದೀವಿ. ಇದನ್ನು ನೋಡಿ ನಮ್ಮ ತೋಟದಲ್ಲಿರೋ ತೆಂಗಿನ ಮರಕ್ಕೆ ಇದು ರೋಗ ಬಂದಿತ್ತು, ಒಂದು ರೋಗ. ಅದಕ್ಕೆ ನೋಡಿ ನಮ್ಮ ಅಜ್ಜಿ ಏನು ಮಾಡಿದ್ದಾರೆ ಅಂದರೆ, ಇದು ನೋಡಿ ತೆಂಗಿನ ಮರ ಬುಡದ ಹತ್ರ 3 ಕಡೆ ಹಾಕ್ದಿದ್ದಾರೆ. ನೋಡಿ ಈ ಕಡೆ ಒಂದು ಸೈಡ್ ಹಾಕ್ದಿದ್ದಾರೆ, ಆ ಕಡೆ ಒಂದು ಸೈಡ್ ಹಾಕ್ದಿದ್ದಾರೆ, ಮತ್ತು ಈ ಕಡೆ ಒಂದು ಸೈಡ್ ಹಾಕ್ದಿದ್ದಾರೆ. ಈ 3 ಹಾಕ್ದಿರೋದನ್ನ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಔಷಧಿ ಕೊಟ್ಟಿರ್ತಾರೆ ಡಾಕ್ಟ್ರು, ಅದು ಔಷಧಿ ಹಾಕಬೇಕು. ನೋಡಿ ಇವಾಗ ಮರಗಳಿಗೂ ಕ್ಯಾನ್ಸರ್ ಬಂದಿದೆ. ನೋಡಿ ಆ ಕಡೆ ಒಂದು ಮರಕ್ಕೆ ಕ್ಯಾನ್ಸರ್ ಬಂದಿದೆ. ನೋಡಿ ಡಾಕ್ಟ್ರು ಅಂದರೆ ಕೃಷಿ ಇಲಾಖೆಯವರು ಬಂದುಬಿಟ್ಟು ನಮ್ಮ ಈ ಥರ ಗಿಡಗಳಿಗೆ ಏನಾದರೂ ಆಗಿದೆ ಅಂತ ಹೇಳಿದಾಗ ಅವ್ರು ಬಂದುಬಿಟ್ಟು ಚೆಕ್ ಮಾಡ್ತಾರೆ ಏನಾಗಿದೆ ಏನು ಅಂತ. ನೋಡಿ ಇಲ್ಲಿ ನೀಟಾಗಿ ಹಾಕ್ದಿದ್ದಾರೆ. ನೋಡಿ ಇಲ್ಲಿ ತೆಂಗಿನ ಮರ ಇದೆ, ಸ್ವಲ್ಪ ಬೇರೆ ಕಾಣಿಸೋಂಗೆ ಹಾಕ್ಬಿಟ್ಟು ಇದ್ರೊಳಗಡೆ ಔಷಧಿ ಹಾಕೋದು. ನೋಡಿ ಮರ ಎಲ್ಲ ಫುಲ್ಲು ದೊಡ್ಡಕ್ಕಾಗಿದೆ, ನಿನ್ನೆ ತಾನೇ ಕಾಯಿ ಕೀಳ್ಸಿದ್ವಿ. ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ, ನೋಡಿ ಇಲ್ಲಿ ಹಾಕ್ದಿದ್ದಾರೆ. ನೋಡಿ ಇದು ಅದ್ರ ಪಕ್ಕದಲ್ಲಿರೋದು ಅಡಿಕೆ ಗಿಡ, ಇದನ್ನು ಚಿಕ್ಕದು ಸಸಿ, ಇದು ಇನ್ನು 1.5 ವರ್ಷದ ಗಿಡ ಇದು. ನೋಡಿ ನಮ್ಮ ಅಜ್ಜಿ ಮನೆಯಲ್ಲಿ ಪಾನಿಪುರಿ ಕಾಂಪಿಟೇಷನ್ ಮಾಡಿದ್ವಿ. ನಮ್ಮ ಚಿಕ್ಕಮ್ಮ ಪಾನಿಪುರಿ ಮಾಡಿದರು. ನೋಡಿದ್ದಕ್ಕೆ ನಾನು, ನನ್ನ ತಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ತಿಂತಾಯಿದ್ವಿ. ನೋಡಿ ಎಲ್ಲರಿಗಿಂತ ನನ್ನ ತಮ್ಮನೇ ಫಸ್ಟ್ ತಿಂದ್ಬಿಟ್ಟ. ಯಾಕಂದ್ರೆ ಅವನು ಆಲ್ರೆಡಿ ಫಸ್ಟೇ ಪಾನಿ ಎಲ್ಲ ಹಾಕ್ಕೊಂಡಿದ್ದ, ಎಲ್ಲ ರೆಡಿಯಾಗಿತ್ತು. ಅದಕ್ಕೆ ಅವ್ನು ಫಸ್ಟ್ ತಿಂದ್ಬಿಟ್ಟ. ನಗ್ಬೇಡ್ದು. ನೋಡಿ ಇವಾಗ ಮತ್ತೆ ಸೆಕೆಂಡ್ ರೌಂಡು. ಫಸ್ಟ್ ರೌಂಡಲ್ಲಿ ನನ್ನ ತಮ್ಮ ವಿನ್ ಆಗಿದ್ದ. ಸೆಕೆಂಡ್ ರೌಂಡಲ್ಲಿ ನೋಡಿ ಯಾರು ವಿನ್ ಆಗ್ತಾರೆ ಅಂತ. ಪಾನಿಪುರಿ ತಿನ್ನೋಕ್ಕಂತ ಫುಲ್ ಕಷ್ಟ ಆಯಿತು, ಪೂರಿ ಬೇರೆ ಫುಲ್ಲು ದಪ್ಪಕ್ಕಿತ್ತು. ಅದಕ್ಕೆ ಸೆಕೆಂಡ್ ರೌಂಡಲ್ಲಿ ನಾನು ವಿನ್ ಆದೆ. ನೋಡಿ ನಾನು ಹೇಳ್ಬೇಕಂದ್ರೆ ಈ ಕಟ್ಟಲ್ಲಿ ಫಸ್ಟೇ ಈಜು ಹೊಡೆದಿದ್ದೆ. ಇವಾಗ ಹೊಸ್ದಾಗಿ ತಿರ್ಗಾ ಫುಲ್ ಆಳ ಮಾಡಿಸಿದ್ದಾರೆ ಮತ್ತು ಫುಲ್ ಅಗಲ ಮಾಡಿಸಿದ್ದಾರೆ. ಅದಕ್ಕೆ ಸ್ವಲ್ಪ ಭಯ, ಅದಕ್ಕೆ ಟ್ಯೂಬ್ ಹಾಕ್ಕೊಂಡು ಈಜು ಹೊಡಿತಾ ಇದ್ದೀನಿ. ನಂಗೆ ಹೊಡಿಯೋಕ್ಕೆ ಬರಲ್ಲ. ನೋಡಿ ನಮ್ಮ ದೊಡ್ಡಪ್ಪ ಕಲಿಸ್ತಾ ಇದ್ರು ನನಗೆ. ಹಳೆ ಕಮ್ಕಲ ಟೈರ್ ಇದ್ರೆ ಹಳೆ ಕಮ್ಕಲ ಟೈರ್ ಇದೆ ಇಲ್ಲ ಅಮುಕ್ತದೆ ಇಲ್ಲ ಕೈಲ ದೊಡ್ಡದಾಗಬೇಕು ಸಾಕು ಅಷ್ಟೇ ಸಾಕು ಬಿಡೋದು. ಟ್ಯಾಕ್ಟ್ರ್ ಹೋಗಲ್ಲ, ಅವಾಗ ಶಕ್ತಿ ಇಲ್ಲ, ನೀವು ಶಕ್ತಿ ಇಲ್ಲ. ಇವು ಕಮ್ಮಿ ಇದೆ, ಕಮ್ಮಿ ಹೇಳ್ಬೇಕು. ಉಸಿರು ಬೇಕಲ್ಲ, ಗಾಳಿ ಬೇಕಲ್ಲ ಓದ್ಸೋದನ್ನ. ನಾವು ಬಿಟ್ಟಿಲ್ಲ, ಮನೆ ಕೆಲಸ ಮಾಡ್ತಾ ನೀರು ಬೇಕಲ್ಲ, ನಾವು ಕೆಲ ನೀರೇ ಬಿಟ್ಟಿಲ್ಲ. ಸಾಕು ಮಕ್ಳಿಗೆ ಇರಲಿ, ಅದು ತಿರ್ಗಲ್ಲ. ಹಾಂ
ಅಲ್ಲಿಂದ ಬರ್ತದ ನೀವು ಕೆಲಸ ಮಾಡ್ತಾರಲ್ಲ ಪೈಪ್ ಪೈಪ್ ಹೊಡಿತು ಬರಬೇಕು ಅದು ಹತ್ತು ಕೃಷಿ ಮ್ಯಾಕದ ಅಲ್ಲಿ ಮ್ಯಾಕ್ ಹೋಯ್ತದೆ ಅಲ್ಲೆಲ್ಲ ಅಡಿಕೆ ಗಿಡ ಅದಲ್ಲ ಅಡಿಕೆ ಗಿಡ ಅದನ್ನ ಮ್ಯಾಕ್ ಬಿಟ್ಬಿಟ್ಟಿದೆ ಇನ್ನೂ ಕೊಡೋಕ್ಕಾಗ್ತದೆ ನಮಗೆ ಕೈಲಿ ಈ ಕಡೆಗೆ ಬಾಲ್ ಕಾಣಲ್ಲ ಸಾಕಣ್ಣ ಸುಸ್ತಾಗೋದಪ್ಪ ಇಲ್ದಿರ್ಲಿ ಇದ್ರೊಳಗೆ ಇಲ್ದಿದ್ರಲ್ಲ ನೀವು ಎಷ್ಟೊಂದ್ಸಲ ನೀವು ಅಷ್ಟೊತ್ತು ತಿರ್ತಾ ಕಣ ಟ್ರಿಪ್ ಕೊಡಿದ್ರಾ ಮೊದಲು ಕಮ್ಮಿತ್ತು ಕೋಲ ಮ್ಯಾಲ ಒಂದು ಕೋಲ್ ತಗೊಂಡು ತೆಳ್ಳೋಗಲ್ಲ ಅಲ್ಲಿ ಹೆಂಗಾಡ್ತಾನೆ ಗೊತ್ತಾ ಇವ್ನು ಆಡ್ತಾನೆ ಚೆನ್ನಾಗಿ ತಗೊಂಡು ತಳ್ಬಿಟ್ಟು ಒಳಗೆ ಕೊಡ್ಬೋದು ನೋಡಿ ಬೆಂಗಳೂರಲ್ಲಿ ಆಡೋಕ್ಕೆ ನಮ್ಮ ಮನೆ ಮುಂದೆ ಇಷ್ಟು ಜಾಗ ಸಿಗಲ್ಲ ನೋಡಿ ನಮ್ಮ ಮನೆ ಮುಂದೆ ಇಲ್ಲಿ ಎಷ್ಟು ಜಾಗ ಇದೆ ಅಂತ ನೋಡಿ ನಮ್ಮೂರಲ್ಲಿ ಎಲ್ಲರೂ ಇಲ್ಲೇ ನಮ್ಮ ಮನೆ ಮುಂದೆನೇ ಆಡೋದು ನೋಡಿ ನಾನು ನನ್ನ ತಮ್ಮನೂ ಇಲ್ಲೇ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೀವಿ ನೋಡಿ ಇವಾಗ ಬೆಳಗಿನ ಜಾವ 4 ಗಂಟೆ ಆಗಿದೆ ನೋಡಿ ಬಸ್ ರೆಡಿಯಾಗಿದೆ ನಾವು ಬಸ್ಸಲ್ಲಿ ಹೋಗೋದು ಅಪ್ಪ ಇವತ್ತು ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ನೋಡಿ ಬಸ್ ರೆಡಿಯಾಗಿದೆ ನಾವು ಬೆಳಗಿನ ಜಾವ 4:15ಗೆ ಎದ್ದು ಇವಾಗ ರೆಡಿ ಆಗ್ತಾಯಿದ್ದೀವಿ ನೋಡಿ ಬಸ್ ಈಗ ಸ್ಟಾರ್ಟಾಗಿ ಹೊರಡ್ತಾ ಇದೆ ನಾವು ವಾಪಸ್ ಬೆಂಗಳೂರಿಗೆ ಬರ್ತಾಯಿದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್